ಬಾಬಾ, ನೀವು ನನಗೆ ಪರಿಚಯವಾದಾಗ ಒಂದು ಸಣ್ಣ ಸುಳಿವು ಇರಲಿಲ್ಲ. ಮುಂದೊಂದು ದಿನ ನೀವೇ ನನ್ನ ಪ್ರಪಂಚವಾಗುವಿರಿ ಎಂದು ತಾಯಿಯಂತೆ ಮಮತೆಯನ್ನು ತೋರುವಿರಿ, ತಂದೆಯಂತೆ ಬೇಡಿದ್ದೆಲ್ಲವನ್ನು ನೀಡಿದ್ದೀರಿ, ಸ್ನೇಹಿತನಂತೆ ಸಲಹೆ ನೀಡಿರುವಿರಿ, ಗುರುವಾಗಿ ದಂಡಿಸಿದ್ದೀರಿ, ಪ್ರೇಮಿಯಾಗಿ ಪ್ರೀತಿಸಿದ್ದೀರಿ, ಸಹೋದರನಂತೆ ಬೆಂಬಲಿಸಿದ್ದೀರಿ. ಬಾಬಾ, ನಿಮ್ಮನ್ನು ನಂಬಿ ನಡೆಯುತ್ತಿರುವೆ ತಂದೆ. ನನ್ನ ನಂಬಿಕೆಯ ದಡವು ನೀವೇ ಆಗಿರುವಿರಿ. ನನ್ನ ಕಷ್ಟಗಳಿಗೆ ಔಷಧವು ನೀವೇ, ಸಂತೋಷದ ನೆಮ್ಮದಿಯ ಜೀವನಕ್ಕೆ ಹಿತಮಿತದ ಸಕ್ಕರೆಯೂ ನೀವೇ ತಂದೆ. ನನಗೆ ನಿಮ್ಮ ಬಳಿ ಯಾವುದೇ ದೂರುಗಳಿಲ್ಲ. ನಾನು ಕೃತಜ್ಞನಾಗಿರುವೆ, ಏಕೆಂದರೆ ನೀವು ಏನೇ ಮಾಡಿದರೂ ಏನೇ ನೀಡಿದರೂ ಅದು ನನ್ನ ಒಳ್ಳೆಯದಕ್ಕಾಗಿಯೇ ಎಂದು ನಂಬುತ್ತೇನೆ. ನಾನು ನಿಮ್ಮಲ್ಲಿ ಏನನ್ನೂ ಕೇಳುವುದಿಲ್ಲ ತಂದೆ, ಏಕೆಂದರೆ ನೀವೇ ನನಗೆ ಸಿಕ್ಕಿರುವಾಗ ಬೇರೊಂದು ವಸ್ತುಗಳ ವ್ಯಾಮೋಹವು ನನಗಿಲ್ಲ. ಬಾಬಾ, ನಿಮ್ಮ ನಾಮಸ್ಮರಣೆಯನ್ನು ಮಾಡಿದಾಗ ನನ್ನ ಹೃದಯವು ಮಂದಿರವಾದಂತೆ ಭಾಸವಾಗುತ್ತದೆ. ಅಲ್ಲಿ ನಾನು ಮತ್ತು ನೀವು ಎಂಬ ಸಂತೋಷವು ನನ್ನನ್ನು ಇನ್ನೂ ಹೊಳೆಯುವಂತೆ ಮಾಡುತ್ತದೆ. ನನ್ನ ಜೀವನದಲ್ಲಿ ನಿಮ್ಮ ಆಗಮನದ ಅಲ್ಪ ಸಮಯದಲ್ಲಿಯೇ ಅದ್ಭುತ ಪವಾಡಗಳನ್ನು ಮಾಡಿದ್ದೀರಿ, ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಿದ್ದೀರಿ. ಹೊಸ ಜನರು, ಹೊಸ ಸಂದರ್ಭಗಳು ನನ್ನ ಜೀವನದ ಉನ್ನತಿಗೆ ಪ್ರವೇಶವಾಗುವಂತೆ ಮಾಡುತ್ತಿರುವಿರಿ. ನನಗೆ ಯಾರಿಂದಲೂ ಯಾವುದರಿಂದಲೂ ಆತಂಕವಿಲ್ಲ ಬಾಬಾ. ನನ್ನ ಜೀವನದಲ್ಲಿ ಏನೇ ನಡೆದರೂ ಅದು ನಿಮ್ಮ ಇಚ್ಛೆ ಎಂದು ನಂಬಿರುವೆನು ನಾನು. ನನ್ನ ಬದುಕಿನ ಬರಹಗಾರ ನೀವು, ನನ್ನ ಜೀವನದ ಪ್ರತಿ ಯೋಜನೆಗಳ ಸೂತ್ರಧಾರ ನೀವು. ನನ್ನನ್ನು ನಿಮಗೆ ಬೇಕಾದಂತೆ ರೂಪಿಸುತ್ತಿರುವಿರಿ ಅಂದ ಮೇಲೆ ಆತಂಕವು ನನ್ನಿಂದ ಬಹಳ ದೂರವಿದೆ. ನಾನು ಯಾವಾಗಲೂ ಸಂತೋಷದಿಂದ ಇರುವೆ, ಏಕೆಂದರೆ ನಿಮ್ಮ ಉಪಸ್ಥಿತಿಯು ನನ್ನ ಬದುಕಿನಲ್ಲಿ ಇರುವಾಗ ಬೇರೆ ಚಿಂತೆಗಳು ನನಗಿಲ್ಲ ತಂದೆ. ನಾನು ಕೃತಜ್ಞರಾಗಿದ್ದೇನೆ. ನನ್ನ ಏಳು ಬೀಳುವಿನ ನಡುವೆಯೂ ಜೊತೆಯಾಗಿದ್ದೀರಿ. ನಾನು ನಿಮ್ಮ ಮಗಳು ತಂದೆ. ನೀವೇ ನನ್ನ ಶಕ್ತಿ, ನೀವೇ ನನ್ನ ಭಕ್ತಿ. ನನಗೆ ಎಲ್ಲವೂ ನೀವೇ ಆಗಿದ್ದೀರಿ. ನನ್ನ ಪುಟ್ಟ ಹೃದಯದಲ್ಲಿ ನೀವೆಂದಿಗೂ ನೆಲೆಸಿರುವಿರಿ. ನನಗೆ ಇನ್ನೊಬ್ಬರನ್ನು ಮೆಚ್ಚಿಸುವ ಬಯಕೆ ಇಲ್ಲ, ಏಕೆಂದರೆ ನೀವು ನನ್ನನ್ನು ಮೆಚ್ಚಿರುವಿರಿ. ನನ್ನ ಎಲ್ಲ ಭಾರವನ್ನು ನಿಮ್ಮ ಮೇಲೆ ಬಿಟ್ಟು ನಾನು ನಿಮ್ಮಲ್ಲಿ ಸಂಪೂರ್ಣ ಶರಣಾಗಿದ್ದೇನೆ ಬಾಬಾ. ಪ್ರಾರ್ಥನೆಯು ನನ್ನದು ತಂದೆ, ಫಲದ ಚಿಂತೆಯನ್ನು ನಿನಗೆ ಬಿಟ್ಟಿದ್ದೇನೆ ಬಾಬಾ. ಬಾಬಾ, ನನಗೆ ನಿಮ್ಮ ಜೊತೆ ವಿಚಿತ್ರ ಸಂಬಂಧವಿದೆ. ನನಗೆ ಕಷ್ಟ ಬಂದಾಗಲೆಲ್ಲ ನೀವು ಯಾವುದಾದರೂ ರೂಪದಲ್ಲಿ ಬಂದು ನನ್ನ ಕೈ ಹಿಡಿದು ತಡೆಗೋಡೆ ದಾಟಲು ಸಹಾಯ ಮಾಡಿದ್ದೀರಿ. ನಾನು ಸೋತಿರುವುದು ನನ್ನಿಂದಲೇ ಆಗಿದ್ದರೂ ಮುಂದೊಂದು ದಿನ ನನ್ನ ಗೆಲುವು ನಿಮ್ಮಿಂದಲೇ ಅಲ್ಲವೇ ಬಾಬಾ? ಕಷ್ಟವೇ ಬರಲಿ, ಸುಖವೇ ಇರಲಿ, ಎಲ್ಲವೂ ನಿಮ್ಮ ಪ್ರಸಾದವೆಂದು ಸ್ವೀಕರಿಸುವೆನು ನಾನು. ನೀವು ಏನೇ ನೀಡಿದರೂ ಅದಕ್ಕೆ ನನ್ನ ಮರುಪ್ರಶ್ನೆ ಇಲ್ಲ ತಂದೆ. ನನ್ನನ್ನು ನೀವು ಪ್ರತಿಯೊಂದು ಸಂಕಟದ ದಿನಗಳಲ್ಲಿಯೂ ನೀವು ಯಾವುದಾದರೂ ರೂಪದಲ್ಲಿ ಬಂದು ನನಗೆ ಜೊತೆಯಾಗಿದ್ದನ್ನು ಕಂಡಿದ್ದೇನೆ. ಗೊಂದಲದ ನನ್ನ ಪ್ರಶ್ನೆಗಳಿಗೆ ಸೂಕ್ಷ್ಮತೆಯ ಉತ್ತರವನ್ನು ಸಹ ನೀಡಿದ್ದೀರಿ. ನಾನು ತಿಳಿಯದೆ ತಪ್ಪು ದಾರಿಯಲ್ಲಿ ನಡೆಯುವಾಗ ನೀವು ತಟ್ಟನೆ ನನ್ನ ಕೈ ಹಿಡಿದು ಸರಿ ಮಾರ್ಗದಲ್ಲಿ ಚಲಿಸುವಂತೆ ಮಾಡಿರುವಿರಿ. ನಾನು ಕೋಪಗೊಂಡಾಗ ತಾಳ್ಮೆಯ ಬೆಲೆಯನ್ನು ತಿಳಿಸಿರುವಿರಿ. ಸೋತಾಗ ಗೆಲ್ಲುವೆ ಎಂದು ಪ್ರೋತ್ಸಾಹ ನೀಡಿರುವಿರಿ. ನಾನು ಅನಾರೋಗ್ಯದಿಂದ ಬಳಲಿದಾಗ ನನಗೆ ನಿಮ್ಮ ಉದಿಯನ್ನೇ ಔಷಧವನ್ನಾಗಿ ಮಾಡಿದ್ದೀರಿ. ನಾನು ಎಲ್ಲವನ್ನೂ ಆಸೆಪಟ್ಟೆ, ಆದರೆ ನೀವು ನನ್ನ ಹಿತಕ್ಕಾಗಿ ಏನು ಬೇಕೋ ಅದನ್ನೇ ನನಗೆ ನೀಡಿದ್ದೀರಿ. ನಾನು ಉಸಿರಾಡುವ ಪ್ರತಿ ಗಾಳಿಯಲ್ಲೂ ನೀವಿರುವಿರಿ. ನನ್ನ ವಿರುದ್ಧ 100 ಜನ ಮಾತನಾಡಿದಾಗ ನೀವು ನನ್ನ ಆತ್ಮಸ್ಥೈರ್ಯವಾಗಿ ನನ್ನ ಜೊತೆ ನಿಂತಿದ್ದೀರಿ. ನನ್ನ ಜೀವನದಲ್ಲಿ ಎಲ್ಲ ಮಾರ್ಗಗಳು ಮುಚ್ಚಿದಾಗ, ಕತ್ತಲೆಯು ನನ್ನ ಸುತ್ತಲೂ ಆವರಿಸಿದಾಗ, ನಾನು ಒಂಟಿ ಎಂದೆನಿಸಿದಾಗ ಭರವಸೆಯ ಬೆಳಕಾಗಿ ಬಂದಿರುವಿರಿ. ನಾನು ನಿಮ್ಮ ಮುಂದೆ ಯಾವಾಗಲೂ ತಲೆಬಾಗುತ್ತೇನೆ, ಏಕೆಂದರೆ ನೀವು ಎಲ್ಲರ ಮುಂದೆ ತಲೆ ಎತ್ತಿ ಬಾಳುವಂತೆ ಮಾಡಿರುವಿರಿ. ಬಾಬಾ, ನನ್ನ ಸರಿ ತಪ್ಪು ಎಲ್ಲವನ್ನೂ ಸ್ವೀಕರಿಸಿ ನನ್ನನ್ನು ಪ್ರೀತಿಸುತ್ತಿರುವ ನಿಮಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು ತಂದೆ. ಧನ್ಯವಾದಗಳು. ನಾನು ನಿಮ್ಮನ್ನು ಶಾಶ್ವತವಾಗಿ ಪಡೆದಿದ್ದೇನೆ. ಓಂ ಸಾಯಿರಾಮ್.